ಸೊ ಎಲ್ಲರಿಗೂ ನಮಸ್ಕಾರ. ಫಸ್ಟು ಇವತ್ತು ಬೆಳಗ್ಗೆ ನಮ್ಮ ಗ್ರೇಟರ್ ಬ್ಯಾಂಗ್ಳೂರ್ ಟೌನ್ಶಿಪ್ ಆ ವಿಚಾರದ ಎಲ್ಲ ರೈತರು ಬಂದಿದ್ದರು. ನಾನೇನು ಗೋಷ್ಠಿಯನ್ನು ಮಾಡಿದ್ದೇನೆ ಅವರಿಗೆ ಪರಿಹಾರ ಹೆಚ್ಚು ಕಮ್ಮಿ 80% ರೈತರು ತನ್ನ ಬಂದು ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅವರು ಆದಷ್ಟು ಜಲ್ದಿ ಈ ಪರಿಹಾರವನ್ನು ನಮಗೆ ಜಲ್ದಿ ಕೊಡಿ ಅಂಥೇಳಿ ಒತ್ತಾಯ ಕೂಡ ಹಾಕಿದ್ದಾರೆ. ಕೆಲವು ಕ್ಲೈಮ್ಸು ಇನ್ನು ನಮ್ಮ ಕೆಲವು ಯಾರು ಭೂಮಿ ಇಲ್ಲ ಅಂಥವ್ರ ಬಗ್ಗೆ ಕೆಲವ್ರ ಬಗ್ಗೆ ಕಾಳಜಿಯನ್ನು ವಹಿಸಿದ್ದಾರೆ. ಅದೆಲ್ಲ ಬಗೆಹರಿಸಿರಿ ಅಂತ ಹೇಳಿದ್ದೇನೆ. ಒಟ್ಟಾರೆ ಆ GB ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಗೆ ಸಂಬಂಧಪಟ್ಟಂಥ ಹೊಸ ಟೌನ್ಶಿಪ್ ಬಗ್ಗೆ ಆ ರೈತರು ಯಾರು ಬಂದು ತನ್ನ ಒಪ್ಪಿಗೆಯನ್ನು ಶಾಸಕರ ಪ್ರಮುಖ ಸಮ್ಮುಖದಲ್ಲಿ ಬಂದಿದ್ದರು ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. ಇನ್ನು 3 ದಿನದಲ್ಲಿ ನೋಟಿಫಿಕೇಷನ್ ಆಗಿ ಜೂನ್ 1ನೇ ವಾರದಿಂದ ಅವ್ರಿಗೆಲ್ಲ ಹಣ ಬಿಡುಗಡೆ ಮಾಡೋಂಥ ಕೆಲಸ ಮಾಡ್ತೇನೆ. ಸೊ 3 ಹಳ್ಳಿ ಪ್ರತ್ಯೇಕವಾದಂಥ ಫೈನಲ್ ನೋಟಿಫಿಕೇಷನ್ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ. ಇದು ನಾನು ಮಾಡಿದ್ದಲ್ಲ, ಇದು ಕುಮಾರಸ್ವಾಮಿ ಅವ್ರ ಕಾಲದಲ್ಲೇ ಇದನ್ನು ನೋಟಿಫಿಕೇಷನ್ ಆಗಿತ್ತು. ಅವ್ರ ಕಾಲದಲ್ಲೇ ಇದಕ್ಕೆ ಅವ್ರಿಗೆ 8,000 ಅಡಿ ಕೊಡಬೇಕು ಅಂತ ಘೋಷಣೆ ಮಾಡಿದರು. DLFಗೆ ಕೊಟ್ಟಿದ್ದರು ಪ್ರಾಜೆಕ್ಟ್ನ. DLF ನಮಗೆ ವಯಬಲ್ ಇಲ್ಲ ಅಂತ ದುಡ್ಡನ್ನ ವಾಪಸ್ ತೆಗೆದುಕೊಂಡೋಗಿದ್ರು. ಸೊ ಇದನ್ನು ರೆಡ್ ಝೋನ್ ಅಂತ ತೀರ್ಮಾನ ಮಾಡಿದರು. ಅಂದರೆ ಯಾರು ಮಾರಂಗಿಲ್ಲ, ಬೇರೆ ಯಾರಿಗೂ ಕೂಡ ವಹಿವಾಟು ಆಗಬಾರ್ದು ಅಂತ ರೆಡ್ ಝೋನ್ ಅಂತ ಮಾಡಿದರು. ಸೊ ಕೋರ್ಟಲ್ಲೂ ಕೂಡ ಕೆಲವರು ಅರ್ಜಿ ಹಾಕ್ಕೊಂಡಿದ್ರು ಇದು ಬಿಡಬೇಕು ಅಂತ. ಕೋರ್ಟಲ್ಲೂ ಕೂಡ ಬಿಡೋಕ್ಕಾಗಲ್ಲ ಅಂತ ಆದೇಶ ಕೂಡ ಆಗಿತ್ತು. ಸೊ ಆ ದೃಷ್ಟಿಯಿಂದ ಇವತ್ತು ನಾನು ಇದನ್ನು ಮುಂದುವರಿಸಬೇಕು ಅಂತೇಳಿ ರೈತರುಗಳನ್ನೆಲ್ಲ ವಿಶ್ವಾಸಕ್ಕೆ ತೆಗೆದುಕೊಂಡು ಸ್ವಲ್ಪ ಹೆಚ್ಚಿಗೆ ಪರಿಹಾರನ ಕೊಟ್ಟಿದ್ದೇವೆ. ಜೊತೆಗೆ ಅವರೆಲ್ಲರೂ ಕೂಡ ಒಂದು ಭಾಳ ದೊಡ್ಡ ಖುಷಿ ಅಂತಂದರೆ ನಮ್ಮನ್ನು ಬೆಂಗಳೂರು ಅಂತ ನೀವು ಗಮನಿಸ್ತಾ ಇದ್ದೀರಿ, ನಮ್ಮನ್ನು ಕೂಡ ಬೆಂಗಳೂರು ಜಿಲ್ಲೆಗೆ ಸೇರಿಸಿದ್ದೀರಿ. ಮೊದಲಿದ್ದಂಥ ಬೆಂಗಳೂರು ಜಿಲ್ಲೆನೇ ಉಳಿಸಿದ್ದೀರಿ ನೀವು. ಅದಕ್ಕೆ ಅವರೆಲ್ಲರೂ ಕೂಡ ಭಾಳ ಸಂತೋಷ. ಯಾಕೆಂದರೆ ಭಾಳ ಜನ ಹೊರಗಡೆ ದೇಶದಿಂದ ಎಲ್ಲ ನೋಡ್ತಾ ಇದ್ದಾರೆ. ಎಲ್ಲರೂ ಕೂಡ ಬರೀ ಕೇವಲ ಒಂದು 20 ಕಿಲೋಮೀಟ್ರ್ ಮಾತ್ರ ಈ ಬಾರ್ಡ್ರಿಂದ ಉಳ್ಕೊಳ್ತದೆ. ಸೊ ಇದು ಬೆಂಗಳೂರು ನಗರ ಆಗ್ತದೆ. ಸೊ ನಾನು ಅವ್ರಿಗೆಲ್ಲ ಆದಷ್ಟು ನಿಮಗೇನು ಪರಿಹಾರ ರೈತರಿಗೆ ನಾವು ಕೊಡ್ತಾ ಇದ್ದೀವಿ, ನೀವು ಆದಷ್ಟು ಮಾರ್ಕೊಳ್ಳೋಕೆ ಹೋಗಬೇಡಿ, ಇದರ ಬೆಲೆ ನಿಮ್ಗೆ ಇನ್ನೂ ಅರ್ಥ ಆಗೋದಿಲ್ಲ ಅಂಥೇಳಿ ಅವ್ರಿಗೆಲ್ಲ ಮನವರಿಕೆ ಮಾಡಿಕೊಟ್ಟಿದ್ದೇನೆ. ಬಹುಶಃ ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಜಲ್ದಿ ಇದಕ್ಕೆ ಮಾಡಿ ಅಂಥೇಳಿ ಎಲ್ಲ ರೈತರು ಕೂಡ ಎಲ್ಲ ಒಪ್ಕೊಂಡಿದ್ದಾರೆ. KDBಯಿಂದ ಮಧ್ಯ 1,000 ಎಕರೆ ತೆಗೆದುಕೊಂಡ್ರು ಇದ್ರ ಬಗ್ಗೆ 1 ವರ್ಷದಿಂದ. ಇವರಿದ್ದಾಗ ಜಗದೀಶ್ ಶೆಟ್ಟರ್ ಇದ್ದಂಥ ಸಂದರ್ಭದಲ್ಲಿ, ಬೊಮ್ಮಾಯಿ ಇದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಯಾರೂ ಮಾತಾಡಲಿಲ್ಲ. ಅದಕ್ಕೆ ಕುಮಾರಸ್ವಾಮಿ ಅವರೆಲ್ಲ ಕೇಳಿದ್ರು ರೈತರೆಲ್ಲ, ನಡೀರಪ್ಪ ನಾನೇ ಮಾಡಿಸಿರೋದು, ಅದೆಲ್ಲ ನಾನೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಪಾಪ ಪಂಥೀಯ ಆಹ್ವಾನಕ್ಕೇನೋ ಕರೆದಿದ್ದಾರಂತೆ, ಪಂಥಾಹ್ವಾನ ಚರ್ಚೆ ಕರೆದರಂತೆ. ನಾನು ಅವ್ರ ಟೈಮ್ಗೆ ನಾನು ರೆಡಿ ಇದ್ದೀನಿ. 3 ದಿನ ಟೈಮ್ ಸಾಕು ನನಗೆ. ನಾನು ನಮ್ಮ ರೈತರಿಗೆಲ್ಲ ಹೇಳ್ದೆ, ಅಣ್ಣ ನೀವು ಬೇಡ ಅಣ್ಣ, ನಾವು ಬರ್ತೀವಿ, ನಾವೇ ಸ್ವೀಕಾರ ಮಾಡ್ತೀವಿ, ನಾವೇ ಅವ್ರಿಗೆ ಉತ್ತರ ಕೊಡ್ತೀವಿ ಅಂತ ಪಾಪ ರೈತರೆಲ್ಲ ಹೇಳ್ತಾಯಿದ್ರು. ನನಗೆ ರೈತನ ಬಿಡೋಕ್ಕೆ ಇಷ್ಟ ಇಲ್ಲ. ಇರಲಿ ಪಾಪ ಅವ್ರು ಕರೆದಾಗ ನಾವು ಹೋಗ್ಬೇಕು. ಈಗ ಫಸ್ಟು ಅವ್ರು ಮಾಡಬೇಕಾದ ಇಷ್ಟೇ. ಪಂಥಾಹ್ವಾನಕ್ಕೆ ನಾನು ರೆಡಿ ಇದ್ದೀನಿ, ನಂಬರ್ 1. ಈ ಸದ್ಯಕ್ಕೆ ರೈತರು ಏನು ಕೇಳ್ತಾಯಿದ್ರು ಅಂದರೆ, ಅಣ್ಣ ಕಬ್ಬಣ ಸಿಮೆಂಟ್ ಬೆಲೆ ಎಲ್ಲ ಜಾಸ್ತಿ ಆಗೋದೆ, ಅಣ್ಣಾರೇ ಈಗ ಸ್ಟೀಲ್ ಮಿನಿಸ್ಟ್ರು, ಎಲ್ಲ 5,000 ಸಾವಿರ ಜಾಸ್ತಿ ಆಗ್ಬಿಟ್ಟಿದೆ ಟನ್ಗೆ, ಅದನ್ನು ಫಸ್ಟು ಕಡಿಮೆ ಮಾಡಿಸೋಣ ಅಂತ ಹೇಳೋಣ ಅಂತ ಪಾಪ ರೈತರು ನನಗೆ ಹೇಳ್ಕೊಡ್ತಾಯಿದ್ರು. ನನಗೆ ಮರ್ತುಬಿಟ್ಟಿದ್ದೆ ನಾನು ಈ ಸಿಮೆಂಟು ಕಬ್ಬಣದ್ದು. ಈ ಪೆಟ್ರೋಲು ಡೀಸೆಲ್ ಆದಮೇಲೆ ಇನ್ನೂ ಜಾಸ್ತಿ ಆಗೋಯ್ತದ ಕಾರಣ ಅವರೇ ತಾನೇ ಇದನ್ನು ನೀನು ಫಸ್ಟು ಅದನ್ನು ಕೇಳೋಣ ಅಂತ ಹೇಳ್ತಾಯಿದ್ರು. ಅದನ್ನು ನೀವು ಕೇಳ್ರೆ ಅಂತ ಹೇಳ್ತಾಯಿದ್ದೆ. ಸೊ ಹಂಗೆ ಫಸ್ಟು ಕುಮಾರಣ್ಣಂಗೆ ನಾನು ರಿಕ್ವೆಸ್ಟ್ ಮಾಡೋದಷ್ಟೇ, ಪಂಥ ಅಣ್ಣ ನೀನು ಯಾವತ್ತು ಟೈಮ್ ಹೇಳ್ತೀಯಣ್ಣ, ನಾನು ಬರ್ತೀನಿ. ಜಾಗನೂ ಅವರೇ ಫಿಕ್ಸ್ ಮಾಡಲಿ, ಟೈಮು ಫಿಕ್ಸ್ ಮಾಡಲಿ, ಬಟ್ 3 ದಿನ ಟೈಮ್ ಕೊಡಬೇಕಷ್ಟೆ. ಯಾಕೆಂದ್ರೆ ನನಗೇನೋ ಬೇರೆ ಬೇರೆ ಕಾರ್ಯಕ್ರಮ ಇದೆಯಲ್ಲ. ಸೊ ರೈತರಿಗೆ ಈಗಾಗಲೇ ಮುಂದಿನ 15 ದಿನದಲ್ಲಿ ನಾವು ಅದನ್ನು ಮಾಡ್ತೇವೆ. ಸೊ 3 ಹಂತದಲ್ಲಿ ಈಗ ಖುಷ್ಕಿಗೆ ಈಗಾಗಲೇ ನಾವು ಹೆಚ್ಚು ಕಮ್ಮಿ, ಆಮೇಲೆ ಯಾರು ಜಮೀನು ಕಳ್ಕೊಂಡಿರ್ತಾರೆ ಅವರು ಕೂಡ ಕೆಲವು ಸ್ಕೀಮ್ಸ್ ಇದೆ, ಅದನ್ನು ನಾನು ನಿಮಗೆ ರಿಲೀಸ್ ಮಾಡ್ತೀನಿ ಪ್ರೆಸ್ಸಲ್ಲಿ, ಯಾವುದ್ಯಾವುದು ಎಷ್ಟೆಷ್ಟು ಕೊಡ್ತೀವಿ, ಏನು ರೇಟ್ ಕೊಡ್ತೀವಿ ಅಂತ. ಆಮೇಲೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, ಫಸ್ಟು 50% ಅವ್ರಿಗೆ ಇದನ್ನು ಕೊಡ್ತೀವಿ ರೆಸಿಡೆನ್ಷಿಯಲ್, ಯಾರು ಬೇಕಾದ್ರೆ. ಕಮರ್ಷಿಯಲ್ ಬೇಕಾದ್ರೆ 45% ಅಂತ ಕೊಡ್ತೀವಿ ಅವ್ರಿಗೆ, ಶೇರಿಂಗ್ ಬೇಸಿಸ್ ಜಮೀನು. ಅವ್ರಿಗೆ ಮಾರ್ಕೊಳಕ್ಕೆ ಹೋಗ್ಬೇಡಿ, ಮುಂದಕ್ಕೆ ಒಳ್ಳೆ ಬೆಲೆ ಸಿಗ್ತದೆ ಅಂತ.
ಯಾಕೆಂದರೆ ಮುಂದಕ್ಕೆ ಪ್ರೀಮಿಯಂ FIR ಕೂಡ ಅಲ್ಲಿಗೆ ಲೋಡ್ ಮಾಡ್ಕೊಳ್ಳೋಕೆ ಅವಕಾಶ ಇದೆ, ಇನ್ನೂ ಸ್ವಲ್ಪ ಜಾಸ್ತಿ ನಿಮಗೆ ಬೆನಿಫಿಟ್ ಸಿಗ್ತದೆ ಅಂತ. ಕನಕಪುರದಿಂದ ರೋಡು, ಇದು ಬೆಂಗಳೂರು ಮೈಸೂರು ರೋಡು, ನೈಸ್ ರೋಡು, ಈ ಮೂರೂ ಈ ಟೌನ್ಶಿಪ್ಗೆ ಲಿಂಕ್ ಮಾಡಬೇಕು ಅನ್ನೋದು ಕೂಡ STRR ಅದನ್ನು ಮಾಡಬೇಕು ಅಂತೇಳಿ ಒಂದು 40 ಕಿಲೋಮೀಟ್ರ್ ಆಗ್ತದೆ ಈ ರೋಡ್ಗಳನ್ನ ಲಿಂಕ್ ಮಾಡೋಕ್ಕೆ ಈ ಟೌನ್ಶಿಪ್ಗೆ. ಅದು ಕೂಡ ಮಾಡ್ತೀವಿ. ಈಗಲ್ಲ ಭಾಳ ಜನ ಹೊರಗಡೆ ದೇಶದವರೆಲ್ಲ ಬಂದು ನನ್ನ ಹತ್ರ ಎಲ್ಲಿ ಏನು ಎತ್ತ AICT ಹೆಂಗೆ ಬರ್ತದೆ ಏನು ಅಂತೆಲ್ಲ ಕೇಳ್ತಾ ಇದ್ದಾರೆ. ಅದು ಪ್ಲ್ಯಾನಿಂಗ್ನ ಸದ್ಯದಲ್ಲೇ ನಾವು ಅದನ್ನು ರಿಲೀಸ್ ಮಾಡ್ತೀವಿ. ಫಸ್ಟು ಭೂಮಿ ತೊಗೊಳ್ದೆ ಇವೆಲ್ಲ ನಿಮ್ಗೆ ರಿಲೀಸ್ ಮಾಡಬಾರ್ದು ಅಂತೇಳಿ ಸುಮ್ಮನೆ ಪೇಪರಲ್ಲಿ ಇಡಬಾರ್ದು ಅಂತ ಇದನ್ನು ಫಸ್ಟು ಜಮೀನು ನಮ್ಮ ವಶಕ್ಕೆ ಬಂದ ಮೇಲೆ ಆ ಟೌನ್ಶಿಪ್ ಯಾವ ರೀತಿ ಬರ್ತದೆ ಅಂತೇಳಿ ನಾವು ನಿಮಗೆ ರಿಲೀಸ್ ಮಾಡ್ತೀವಿ. ಸೊ ಇದು GBI ಇದು.